ಗಳೇ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ SSP ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ಒಂದು ನಿಮ್ಮ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನೋದಿದೆ, ಒಂದು ಗುಡ್ ನ್ಯೂಸ್ ಅನ್ನೋದಿದೆ. ಆ ಗುಡ್ ನ್ಯೂಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋನ ಇದರಲ್ಲಿ ತಿಳಿಸ್ತೀನಿ. ಏನು ಗುಡ್ ನ್ಯೂಸ್ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ನೀವು ಒಂದು SLC ಸ್ಟೂಡೆಂಟ್ಸು ಫಸ್ಟ್ PUC ಸೆಕೆಂಡ್ PUC ಡಿಗ್ರಿ ಎನಿ ಡಿಗ್ರಿ ಏನದು ಓದೋದ್ರಿಗೂ ನಿಮ್ಗೆ ಒಂದು ಗುಡ್ ನ್ಯೂಸ್ ಅನ್ನೋದಿದೆ. ಅದು ಏನಪ್ಪ ಅಂದರೆ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು 3 to 5 days ಆಯ್ತು ಅನ್ಕೋತೀನಿ. ನಾನು ಸ್ಟೂಡೆಂಟ್ಸ್ ಏನು ಬ್ರದರ್ ಏನು ಸ್ಕಾಲರ್ಶಿಪ್ ಅಪ್ಡೇಟೇ ಮಾಡ್ತಿಲ್ಲ, ಏನಾಯಿತು ಅಂತ ಕೇಳ್ತಿದ್ರಿ. ನೋಡಿ, ಯಾವುದೇ ಹಣ ಅನ್ನೋದು ತುಂಬ ಸ್ಟೂಡೆಂಟ್ಸ್ಗೆ ರಿಸೀವ್ ಅನ್ನೋದು ಆಗ್ತಿಲ್ಲ. ಯಾಕಂದರೆ ಸ್ಲೋ ಪ್ರೋಸೆಸ್ ಅಂದರೆ ತುಂಬ ಸ್ಲೋ ಆಗಿದೆ ಪ್ರೋಸೆಸ್. SSP ಕಡೆಯಿಂದ ಅಮೌಂಟ್ ಅನ್ನೋದು ರಿಸೀವ್ ಆಗೋದು. ಈ ಒಂದು ವಿಡಿಯೋದಲ್ಲಿ ಏನು ಅಪ್ಡೇಟ್ ಅನ್ನೋದಾದರೆ ತುಂಬ ಡೈರೆಕ್ಟ್ ಬಂದ್ಬಿಡೋಣ ವಿಡಿಯೋಕ್ಕೆ. ಏನಪ್ಪ ಅಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎಲ್ಲ ಕೋರ್ಸ್ಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/5/2025 ನೋಡಿ, ನಾವು ಯಾವಾಗಲೂ ಒಂದು SSP ಕಡೆಯಿಂದ ನೋಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಲಾಸ್ಟ್ ಡೇಟ್ ಅನ್ನೋದು ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ. ಯಾವಾಗಂದರೆ ಲಾಸ್ಟ್ ಡೇಟ್ ಕೊಟ್ಬಿಟ್ಟು ಅಮೌಂಟ್ ರಿಸೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ವರ್ಷ ಏನಾಗ್ತಿದೆ, ಆ ಕಡೆ ಅಟ್ ಎ ಟೈಮ್ ಅಮೌಂಟ್ ಅನ್ನೋದು ರಿಸೀವ್ ಆಗ್ತಾಯಿದೆ, ಈ ಕಡೆ ಹಾಗೆ ಲಾಸ್ಟ್ ಡೇಟ್ ಅನ್ನೋದು ನಿಮಗೆ ಸಬ್ಮಿಟ್ ಮಾಡೋಕ್ಕೆ ಕೊಡ್ತಾಯಿದ್ದಾರೆ. ಈಗ ಅಮೌಂಟು ತುಂಬ ಸ್ಟೂಡೆಂಟ್ಗೆ ರಿಸೀವ್ ಅನ್ನೋದು ಆಗ್ತಿದೆ, ಅಮೌಂಟು ಡೈರೆಕ್ಟ್ ಅವ್ರ ಬ್ಯಾಂಕಿಗೆ. ಆದರೆ ನಿಧಾನವಾಗಿ ಪ್ರೋಸೆಸ್ಸನ್ನು ಸ್ಟಾರ್ಟ್ ಆಗಿದೆ. ಯಾರಿಗೆ ಯಾವಾಗ ಅಮೌಂಟ್ ಬರುತ್ತೆ ನಮ್ಮ ಬ್ಯಾಂಕಿಗೆ ಅನ್ನೋದು ತುಂಬ ಸ್ಟೂಡೆಂಟ್ಸ್ ಡೌಟ್ಸನ್ನು ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಹೇಳ್ದಂಗೆ ನಾನು ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ದಾಗ ಏನಪ್ಪ ಅಂದರೆ, ಅಮೌಂಟ್ ಅನ್ನೋದು ನಮಗೆ ಒಂದು ಗೋರ್ಮೆಂಟು ಫಂಡ್ ಅನ್ನೋದು ರಿಲೀಸ್ ಮಾಡಬೇಕಾಗುತ್ತೆ SSP ಕಡೆಗೆ. SSP ಕಡೆಯಿಂದ ನಮಗೆ ಅಂದರೆ SSP ಕಡೆ ಅಮೌಂಟ್ ನಮ್ಮ ಕಡೆ ಬರಬೇಕಾಗುತ್ತೆ. ಫಂಡ್ ಫಸ್ಟ್ ಇಲ್ಲಿ ಗೌರ್ಮೆಂಟ್ ರಿಲೀಸ್ ಮಾಡಬೇಕು. ಗೌರ್ಮೆಂಟ್ ರಿಲೀಸ್ ಅಂದರೆ SSP ಕಡೆಯಿಂದ. ಇನ್ನೂ ಫಂಡ್ ಯಾವುದೂ ರಿಲೀಸ್ ಆಗಿಲ್ಲ. ಅದಕ್ಕೋಸ್ಕರ ನಮ್ಗೆ ಇನ್ನೂ ಒಂದು ಇರೋ ಅಮೌಂಟಲ್ಲಿ ಯಾರ್ದು ವೆರಿಫೈಡ್ ಆಗಿದೆ ಅವ್ರು ಮಾತ್ರ ಅಮೌಂಟ್ ಅನ್ನೋದು ಆಗ್ತಿದ್ದಾರೆ. ಈಗ ಏನಪ್ಪ ಅಂದರೆ, ಅದಕ್ಕೆ ತುಂಬ ಸ್ಟೂಡೆಂಟ್ಸ್ ನಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಿಲ್ಲ, ನನಗೆ ದುಡ್ಡು ಬರ್ತಾ ಇಲ್ಲ, ಇನ್ನು ಸ್ಟಿಲ್ ಐ ವಿಲ್ ನಾಟ್ ರಿಸೀವ್ಡ್, ಈ ಥರ ತುಂಬ ಕಮೆಂಟ್ಸ್ ಅನ್ನೋದು ಆಗ್ತಿದ್ರಿ. ನೋಡಿ, ನಿಮ್ಗೆ ಏನೋ ಆ ಒಂದು ಬೇಜಾರು ಅನ್ನೋದಿದೆ. ಬಟ್ ಅಮೌಂಟ್ ಅನ್ನೋದು ಬರುತ್ತೆ, ಖಂಡಿತ ಅಮೌಂಟ್ ಬರುತ್ತೆ, ಇವಾಗೇ ಬರುತ್ತೆ. ಎಕ್ಸಾಕ್ಟ್ ಡೇಟು ಯಾರು ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿ ವರ್ಷ ಏನಾಗುತ್ತೆ, ಫಂಡ್ ರಿಲೀಸ್ ಆಗೋದು ಲೇಟ್ ಆಗುತ್ತೆ. ಬಟ್ ಅಮೌಂಟ್ ಯಾರ್ದು ಅಂದರೆ, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ಅಪ್ಲೈ ಮಾಡಿ ನಿಮ್ಮದು ಅನ್ನೋದು ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ ಅಂದರೆ, ಆ ಫಂಡ್ ರಿಲೀಸ್ ಆದ ತಕ್ಷಣ ಯಾರ್ಯಾರ್ದು ವೆರಿಫೈಡ್ ಆಗಿದೆ ಅವರಿಗೆ ಫಸ್ಟ್ ಅಮೌಂಟ್ ಅನ್ನೋದು ರಿಲೀಸ್ ಆಗಿಬಿಡುತ್ತೆ. ಬೇಗನೆ ಅವ್ರಿಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಅಮೌಂಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಇದೇ ಒಂದು ಅಮೌಂಟಿಂದ ಸ್ವಲ್ಪ ಜನ ಡಿಪೆಂಡ್ ಆಗಿರ್ತಾರೆ. ಇಲ್ಲ ನಿಮ್ಗೊಂದು ಖರ್ಚಾಗುತ್ತೆ, ಯಾವುದೋ ಒಂದು ಎಕ್ಸ್ಪೆನ್ಸಿವ್ಗೆ ಇದು ಯೂಸ್ ಆಗ್ಬೋದು. ಇಲ್ಲಾಂದರೆ ಸ್ಟೂಡೆಂಟ್ಸ್ಗೆ ಲ್ಯಾಪ್ಟಾಪ್ ತೊಗೊಳೋಕ್ಕೂ ಯೂಸ್ ಆಗ್ಬೋದು, ಕಾಲೇಜ್ಗೆ ಸ್ವಲ್ಪ ಫೀಸ್ ಕೂಡ ಹೆಲ್ಪ್ ಆಗ್ಬೋದು. ಅದಕ್ಕೋಸ್ಕರ ಏನು ಇದರಲ್ಲಿ ಫೀಸ್ ಅನ್ನೋದಿರಲ್ಲ, ಪೇ ಮಾಡೋಂತಿರಲ್ಲ ನೀವು ಒಂದು ಅಪ್ಲಿಕೇಶನ್ ಹಾಕೋಕ್ಕೆ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ. ನೋಡಿ, ಇದು ಒಂದು ಎಲ್ಲ ಒಂದು ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎಲ್ಲ ಕೋರ್ಸ್ಗಳಿಗೂ ನಿಮಗೆ 31/5/2025 ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದೆ. ಬಟ್ ಆದರೆ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಜಸ್ಟ್ ಏನೋ ಫೀಸ್ ರಿಯಂಬರ್ಸ್ಮೆಂಟ್ ಅಂದರೆ ಮರು ಶುಲ್ಕ ಪಾವತಿ, ಅದಕ್ಕೆ ಮಾತ್ರ ಪರಿಗಣಿಸಲಾಗ್ತದೆ. ಬಟ್ ಎಲ್ಲದಕ್ಕೂ ಅಲ್ಲ. ಇದರ ಒಂದು ನೆನಪಲ್ಲಿ ಇಟ್ಕೊಳ್ಳಿ ತಲೆ ಮೇಲೆ. ಏನಪ್ಪ ಅಂದರೆ, ನನಗೆ ಈಗ ಸ್ಕಾಲರ್ಶಿಪ್ ಹಾಕಿದ ತಕ್ಷಣ ವಿದ್ಯಾಸಿರಿ ಅಮೌಂಟು ಬರುತ್ತೆ ಅಂತ ತುಂಬ ಜನ ಕೇಳ್ತಿದ್ದಾರೆ. ವಿದ್ಯಾಸಿರಿ ಅಮೌಂಟ್ ಅನ್ನೋದು ಕೊಡ್ತಾ ಇಲ್ಲ. ಜಸ್ಟ್ ಏನಪ್ಪ, ನಿಮಗೆ ಒಂದು ಏನು ಸ್ಕಾಲರ್ಶಿಪ್ ಅನ್ನೋದು ಒಂದು ಫೀಸ್ ರಿಯಂಬರ್ಸ್ಮೆಂಟ್ ಅಂದರೆ ಮರು ಶುಲ್ಕ ಪಾವತಿ ಅನ್ನೋದು ಏನು ಅಮೌಂಟನ್ನು ಕೊಡ್ತಿದ್ರು, ನಿಮಗೆ ಒಂದು ಕಾಲೇಜ್ ಫೀಸ್ ಕಟ್ಟಿರೋದ್ರಲ್ಲಿ ಸ್ವಲ್ಪ ಅಮೌಂಟನ್ನು ಕೊಡ್ತಿರಲ್ಲ, ಅಷ್ಟು ಅಮೌಂಟ್ ಮಾತ್ರ ಕೊಡ್ತಾರೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಕೊಡ್ತಾ ಇಲ್ಲ. ಇದು ಒಂದು ತುಂಬ ಸ್ಟೂಡೆಂಟ್ಸ್ಗೆ ಒಟ್ಟಿನಲ್ಲಿ ಅಮೌಂಟ್ ಬರ್ತಿದೆ. ಎಲ್ಲ ಕೋರ್ಸ್ಗಳು ನೀವು ಅಪ್ಲಿಕೇಶನ್ ಅಂತ ಹಾಕಿ 31/5/2025 ಇದೆಯಲ್ಲ, ಇನ್ನೂ ಅಷ್ಟು ಡೇಟ್ ಅವರಲ್ಲೇ ನೀವು ಒಂದು ಅಪ್ಲಿಕೇಶನ್ ಅನ್ನೋದು ಹಾಕಿ, ಖಂಡಿತ ಅಮೌಂಟ್ ಅನ್ನೋದು ಬರುತ್ತೆ. ಇನ್ನೂ ಡೇಟ್ ಇದೆ ಬಿಡಿ ಅಂತಂದು ಟೈಮ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಯಾರು ಬೇಗ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ವೆರಿಫೈಡ್ ಆಗಿ ರೆಡಿಯಾಗಿರ್ತದೋ, ಅಮೌಂಟ್ ಫಂಡ್ ರಿಲೀಸ್ ಆಗ್ತಿದ್ದಂಗೆ ಗೌರ್ಮೆಂಟ್ ಕಡೆಯಿಂದ SSP ಬರುತ್ತೆ. SSP ಅವ್ರು ಏನು ಮಾಡಲ್ಲ, ಯಾರ್ಯಾರ್ದು ಅಪ್ಲಿಕೇಶನ್ ಆಲ್ರೆಡಿ ವೆರಿಫೈಡ್ ಆಗಿದೆ, ರೆಡಿ ಇದೆಯೋ ಅವ್ರಿಗೆ ಅಮೌಂಟ್ ಅನ್ನೋದು ಹಾಕೋದು ಅಷ್ಟೇ ಕೆಲಸ ಮಾಡ್ತಾ ಹೋಗ್ತಾರೆ. ಇದು ಒಂದು ಪ್ರೋಸೆಸ್ ನೀವು ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಯಾರು ಅಪ್ಲಿಕೇಶನ್ಸ್ ಬೇಗ ಹಾಕ್ತಿರೋ ನಿಮಗೆ ಅಮೌಂಟ್ ಅನ್ನೋದು ಕೂಡ ಬೇಗ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಅಪ್ಲಿಕೇಶನ್ ಹಾಕೋದು ನಿಲ್ಸೋಕೋಬೇಡಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಹೇಳ್ತಾರೆ ನಮ್ಮ ಅಮೌಂಟ್ ಬರೋದಿಲ್ಲ ಅಂತಂದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ. ನೀವು ಒಂದು ಏನು ಮಾಡಬೇಕಂದ್ರೆ, ಜಸ್ಟ್ ಅಪ್ಲಿಕೇಶನ್ ಹಾಕಿ, ಖಂಡಿತ ಅಮೌಂಟ್ ಬರುತ್ತೆ. ಬಟ್ ಸ್ಟಿಲ್ ಇವಾಗೇ ಬರುತ್ತೆ ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಯಾವೊಂದು ಯೂಟ್ಯೂಬರ್ ಕೂಡ ನೀವು ವೀಡಿಯೋ ನೋಡಿದ್ರು ಕೂಡ ಇವಾಗೇ ಬರುತ್ತೆ ಅಂತ ಹೇಳೋಕ್ಕಲ್ಲ. ಫಂಡ್ ರಿಲೀಸ್ ಆದ ತಕ್ಷಣ ಬೇಕಾದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ ಫಂಡ್ ರಿಲೀಸ್ ಆದಾಗ ನಿಮ್ದು ಏನಾದರೂ ಅಪ್ಲಿಕೇಶನ್ ವೆರಿಫೈಡ್ ಆಗಿತ್ತು ಅಂದರೆ, ಎಲ್ಲ ಕಡೆ ಎಸ್ ಅಂತ ಇದ್ದರೆ, ನಿಮ್ದು ಯಾವುದೇ ಥರ ನೋ ಅನ್ನೋದು ಅಪ್ಲಿಕೇಶನ್ ಫುಲ್ ಅಪ್ಲೋಡ್ ಆಗಿತ್ತು ಅಂದರೆ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಇದು ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅನ್ನೋದಾಗಿತ್ತು. ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಒಂದು ಏನಪ್ಪ ಒಂದು ಅರಿವು ಅನ್ನೋದು ಮೂಡಿಸಬೇಕಾಗಿತ್ತು. ಯಾಕಂದರೆ ಅಮೌಂಟೇ ಬರೋಲ್ಲ, ನಾನು ಅಪ್ಲಿಕೇಶನ್ ಹಾಕಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ ಅನ್ನೋದು ಹೇಳ್ತಿದ್ರು. ನೋಡಿ, ಆ ಥರ ಏನು ತಲೆ ಕೆಡಿಸ್ಕೋಬೇಕು. ಇಲ್ಲಾಂದ್ರೆ ಅಮೌಂಟೇ ಬರ್ತಿದ್ದಿಲ್ಲ ಅಂದರೆ ಇವ್ರು ಯಾರು ಅಪ್ಲಿಕೇಶನ್ ತಿರ್ಗಿ ಯಾಕೆ ಹಾಕೊಳಕ್ಕೆ ಬಿಡ್ತಿದ್ರು. ಅಮೌಂಟ್ ಬರುತ್ತೆ ಖಂಡಿತ. ಅದಕ್ಕೋಸ್ಕರ ಅವ್ರು ತಿರ್ಗಿ ಅಪ್ಲಿಕೇಶನ್ ಹಾಕೋಕ್ಕೆ, ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಮತ್ತೆ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಒಂಥರ SSP ಕಡೆಯಿಂದ ಒಂದು ಗುಡ್ ನ್ಯೂಸ್. ಎಲ್ಲ ಸ್ಟೂಡೆಂಟ್ಸ್ಗೂ ಈ ಕಡೆ ಅಪ್ಲಿಕೇಶನ್ ಹಾಕ್ಬೋದು, ಈ ಕಡೆ ಹಂಗೆ ಅಮೌಂಟು ಬರ್ತಾಯಿದೆ. ಎಲ್ಲ ಕೆಲಸ ಒಟ್ಟೊಟ್ಟಿಗೆ ನಡೀತಿದೆ. ಎಲ್ಲ ಸ್ಟೂಡೆಂಟ್ಸ್ ಒಳ್ಳೆಯದಾಗುತ್ತೆ. ಅದಕ್ಕೆ ಅಪ್ಲೈ ಮಾಡಿ. ಆ ಒಂದು ಸಣ್ಣ ಅಮೌಂಟು ನಿಮ್ಗೆ ಏನಾಗ್ಬೋದು ಅಂದರೆ, ಯಾವುದೋ ಒಂದು ಖರ್ಚಿಗಾಗುತ್ತೆ, ಲ್ಯಾಪ್ಟಾಪ್ ಈ ಥರ. ಅದಕ್ಕೋಸ್ಕರ ಯಾರು ಮಿಸ್ ಔಟ್ ಮಾಡ್ಕೊಳ್ಬೇಕು
ಮರ್ಕೋಬೇಡಿ. ಇಷ್ಟೇ ಈ ವಿಡಿಯೋದಲ್ಲಿ ಎಲ್ಲರಿಗೂ ಹೆಲ್ಪ್ ಆಗಿತ್ತು. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟು ಸ್ಕಾಲರ್ಶಿಪ್ದು ಹಾಗೂ ಬೇರೆ ಸ್ಕಾಲರ್ಶಿಪ್ದು ಪ್ರೈವೇಟ್ದು ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ, ಮುಂದೆ ಯೂಸ್ಫುಲ್ ಆಗಿರುತ್ತೆ. ಪಕ್ಕ ನಿಮ್ದು ಏನಾದ್ರು ಡೌಟ್ಸ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲ ಡೌಟ್ಸ್ಗೂ ನಾನು ಪಕ್ಕ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನೀವು ಸಬ್ಸ್ಕ್ರೈಬ್ ಒಂದಾಗಿರಿ, ಯಾಕಂದ್ರೆ ಸಬ್ಸ್ಕ್ರೈಬ್ ಒಂದು ಆಗ್ತಿಲ್ಲ, ಯಾಕಂದ್ರೆ ನಿಮ್ಮನ್ನೇ ನಮ್ಮ ವೀಡಿಯೋ ಮಾಡ್ತಿರೋದು. ಮತ್ತು ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಬೇಕಾದ್ರೆ ಇನ್ನೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟನ್ನು ಸಿಗ್ತಿರುತ್ತೆ. ಯಾವುದೇ ಡೌಟ್ಸ್ ಇದ್ದರೂ ನಿಮಗೆ ಕ್ಲಿಯರಿಫೈ ಆಗುತ್ತೆ. ಮತ್ತು ಏನಾದಿದ್ದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಗೈಸ್, ಟಾಟಾ, ಬಾಯ್ ಬಾಯ್.